ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಂಕೇಶ್ವರ ನಗರದ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ 5 ನೂತನ ನಿರ್ದೇಶಕರನ್ನು ಆಯ್ಕೆ ಮಾಡಲಾಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ ಆಡಳಿತ ಮಂಡಳಿಯ ನೂತನವಾಗಿ 5 ಜನ ನಾಮನಿರ್ದೇಶಕ ಸದಸ್ಯರು ಆಯ್ಕೆಯಾಗಿದ್ದಾರೆ. ನೂತನ ನಾಮನಿರ್ದೇಶಕರಾಗಿ ಮಲ್ಲಿಕಾರ್ಜುನ ಬಾಬಗೌಡ ಪಾಟೀಲ್, ಅಶೋಕ ಬಸಪ್ಪ, ಚಂದಪ್ಪ ಗೋಳ, ಸುರೇಶ್ ಸಿದ್ರಾಮ್ ರಾಯಮಾನೆ, ಶಾರದಾ ಸುರೇಶ್ ಗೌಡ ಪಾಟೀಲ್, ಭಾರತಿ ಮಹಾಲಿಂಗ ಹಂಜಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾರ್ಖಾನೆ ಮಾರ್ಗದರ್ಶಕರು ಆದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ, ನಿಪ್ಪಾಣಿಯ ಹಾಲಸಿದ್ದನಾಥ ಸಕ್ಕರೆ ಕಾರ್ಖಾನೆ ಪ್ರಗತಿ ಪಥದಲ್ಲಿ ಸಾಗಿತ್ತು. ಅದೇ ರೀತಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯು ಸಕಾಲದಲ್ಲಿ ರೈತರಿಗೆ ಬಿಲ್ ಪಾವತಿ, ಕಾರ್ಮಿಕರಿಗೆ ಸಂಬಳ, ಕಬ್ಬು ಕಟಾವು, ಮಾಲೀಕರಿಗೆ ಸಕಾಲದಲ್ಲಿ ಬಿಲ್ ನೀಡಿ, ಜೊತೆಗೆ ಉತ್ತಮವಾದ ಗಾರ್ಡನ್ ಸೇರಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯನ್ನ ಮಾದರಿ ಸಕ್ಕರೆ ಕಾರ್ಖಾನೆಯನ್ನಾಗಿ ಮಾಡುವ ಎಲ್ಲ ಪ್ರಯತ್ನ ಮಾಡಲಾಗುತ್ತೆ ಎಂದಿದ್ದಾರೆ. ವಿಶೇಷವಾದ ಒಂದು ನಿರ್ಣಯ ತಗೊಂಡಾರೆ. ಅದ್ರಾಗ ಏನು ನಮ್ಮ ಉಪಾಧ್ಯಕ್ಷರಾದ ಮಗದು ಮಜ್ಜ ಅವರು ಎಂದು ಎಕ್ಸ್ಪೈರ್ ಆಗಿದ್ದು ಅದೊಂದು ಸೀಟ್ ಖಾಲಿ ಆಗಿದೆ. ಅದ್ರ ಬದಲಿ ನಮ್ಮ ಅಪ್ಪನಗೌಡರು ಮೊಮ್ಮಗರಾದ ಇದು ಮಲ್ಲಿಕಾರ್ಜುನ ಬಾಬಗೌಡ ಪಾಟೀಲ್ ಒಂದು ಮಾಡ್ಕೋಬೇಕಂತ ಒಂದು ನಿರ್ಣಯ ತೊಗೊಂಡಿದ್ದೆ ಅವ್ರನ್ನೂ. ಆಮೇಲೆ ಬಾಯ್ಲಾ ಒಂದು ಅಮೆಂಡ್ಮೆಂಟ್ ಆಗಿ ಬಂದದ ನಮ್ಮಲ್ಲಿ. ಬಾಯ್ಲಾ ಹೊಸ ಆ್ಯಕ್ಟ್ ಪ್ರಕಾರ ಅಮೆಂಡ್ಮೆಂಟ್ ಆಗೋದ್ರಿಂದ ಈಗಿದ್ದದ್ದು 11 ಇದ್ದದ್ದು 15 ಆಗಿದೆ. 15 ಡೈರೆಕ್ಟರ್ಸ್ ಆಗಬೇಕಂತ ಅಮೆಂಡ್ಮೆಂಟ್ ಆಗಿ ಬಂದದ್ದು. ಅದರಲ್ಲಿ 2 ಮಹಿಳಾ ಮತ್ತು 1 SC ಇರಬೇಕಂತದ್ದು ಆಗಿ ಬಂದದ. ಅದ್ರ ಸಲುವಾಗಿ ಅದು ಕೂಡ ಅಮೆಂಡ್ಮೆಂಟ್ ಆಗಿ ಬಂದದ್ದು 21.1 ಇದು ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ. ಈಗಿನ ಇಲೆಕ್ಷನ್ದಾಗಂತೂ ಆಗುತ್ತದೆ 15. ಅದು ಇಲೆಕ್ಷನ್ವರೆಗೆ ನಾವು ಅವರು ಕೂಡ ಕೋಆಪ್ಟ್ ಮಾಡ್ಕೋತಾ ಇದ್ದೇವೆ. ಅದನ್ನು ಯಾರ್ಯಾರು ಅನ್ನೋದನ್ನ ಹೇಳ್ತೀನಿ. ಈಗ ಜನರಲ್ದಲ್ಲಿ ಒಂದಂದ್ರೆ ನಮ್ಮ ಅಶೋಕ್ ಬಸಪ್ಪ ಚಂದಪ್ಪ ಮಾಡ್ಕೊಳ್ಳಾಗಿದೆ. ಮತ್ತು ಮಹಿಳೆಯರಲ್ಲಿ ಶಾರದಾ ಸುರೇಶ್ ಗೌಡ ಪಾಟೀಲ್ ಹರ್ಗಾಪುರ ಅವ್ರನ್ನ ಮಾಡ್ಕೊತದ. ಆಮೇಲೆ ಭಾರತಿ ಮಹಾಲಿಂಗ ಹಂಜಿ ಕಬ್ಬೂರ್ ಅವ್ರನ್ನ ಮಹಿಳಾ 2. ಮತ್ತು SCದಲ್ಲಿ ನಮ್ಮ ಸುರೇಶ್ ಸಿದ್ರಾಮ್ ರಾಯಮಾನೆ ನಿಪ್ಪಾಣಿ ಇವ್ರನ್ನ ಮಾಡ್ಕೊತಾರೆ. ಹಿಂಗೆ 5 ಜನ ಇವತ್ತು ಕೋಆಪ್ಟ್ ಮಾಡ್ಕೊಂಡೇವ್ ನಾವು. ಅವ್ರ ಮುಂದಿನ ದಿನಮಾನದಲ್ಲಿ ಇಲ್ಲಿ ಎಲ್ಲ ಸಂಘಟನೆ ಜೊತೆಗೆ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಕಾರ್ಖಾನೆಯ ಅಧ್ಯಕ್ಷ ಬಸವರಾಜು ಕಲ್ಲಟ್ಟಿ, ಉಪಾಧ್ಯಕ್ಷ ಅಶೋಕ ಪಟ್ಟಣಶೆಟ್ಟಿ, ನಿರ್ದೇಶಕ ಮಂಡಳಿ ಸದಸ್ಯರು, ಸ್ಥಳೀಯ ಮುಖಂಡರು ಹಾಗೂ ಸದಸ್ಯರು ಹಾಜರಿದ್ದರು. ನೂತನವಾಗಿ ಆಯ್ಕೆಯಾದ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.